ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನಿಮ್ಮನ್ನ ಒಂದೇ ಒಂದು ಸಬ್ಸ್ಕ್ರೈಬು ನಮಗೆ ತುಂಬ ಎಫೆಕ್ಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಏನಪ್ಪ ಈ ವಿಡಿಯೋದಲ್ಲಿ ಸ್ಪೆಷಲ್ ಅಂದರೆ ಮೇ 2 SLC ರಿಸಲ್ಟ್ ಅನೌನ್ಸ್ ಆಗ್ತಿದೆ. ಹಾಗಾದರೆ ಅನೌನ್ಸ್ ಆದಮೇಲೆ ಏನು ಮಾಡಬೇಕು, ರಿಸಲ್ಟ್ ಎಷ್ಟು ಗಂಟೆಗೆ, ಏನು ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಪ್ಲೀಸ್ ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ. ಆ್ಯಸ್ ಯೂಶ್ವಲ್ ಮೇ 2 ನಿಮಗೆ ರಿಸಲ್ಟ್ ಅನೌನ್ಸ್ ಆಗುತ್ತೆ. 12:30 ಆನ್ವರ್ಡ್ಸ್ ನೀವು ವೆಬ್ಸೈಟಲ್ಲಿ karnataka.in ವೆಬ್ಸೈಟಲ್ಲಿ ನೀವು ನಿಮ್ಮ ರಿಸಲ್ಟ್ಗಳನ್ನ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡ್ಕೋಬೇಕಾದ್ರೆ ಪ್ಯಾನಿಕ್ ಆಗೋವಂಥದ್ದು, ಟೆನ್ಷನ್ ಆಗೋವಂಥದ್ದು ಏನೂ ನೆಸೆಸಿಟಿ ಇಲ್ಲ. ನೀವು ಹೇಗೆ ಬರೆದಿರ್ತೀರ ಆ ರಿಸಲ್ಟ್ ನಿಮಗೆ ಬಂದಿರುತ್ತೆ. ಅಕಸ್ಮಾತ್ ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ರಿಸಲ್ಟ್ ಏನಾದರೂ ಕಮ್ಮಿ ಬಂದರೆ ರಿವ್ಯಾಲ್ಯೂಯೇಷನ್ಗೆ ರಿಸಲ್ಟ್ ಬಂದು 1 ಅವರ್ಗೆ ನಿಮಗೆ ರಿವ್ಯಾಲ್ಯೂಯೇಷನ್ ಟೈಮ್ ಕೌಂಟ್ಡೌನ್ ಸ್ಟಾರ್ಟ್ ಆಗುತ್ತೆ. 2 to 3 ಡೇಸ್ ಒಳಗೇ ನೀವು ರಿವ್ಯಾಲ್ಯೂಯೇಷನ್ಸ್ಗೆ ಹಾಕಿ ಆ್ಯಂಡ್ ಎಕ್ಸಾಮ್ 2 ಬರೆಯೋರು ಅಂದರೆ ಪರೀಕ್ಷೆ 2 ಬರೆಯೋವಂಥವರು ಕೂಡ ನಿಮಗೆ ವೆಬ್ಸೈಟಲ್ಲೇ ಕೊಟ್ಟಿರ್ತಾರೆ ಲಾಸ್ಟ್ ಡೇಟ್ ಯಾವಾಗ ಏನು ಅಂತ ಅಂದ್ಬಿಟ್ಟು. ನೀವು ಕ್ವಿಕ್ಕಾಗಿ ನೀವು ಹೈಸ್ಕೂಲ್ ಎಲ್ಲಿ ಓದಿರ್ತೀರ ಅಲ್ಲೋಗಿ ಎಕ್ಸಾಮ್ 2ಗೆ ಕಟ್ಟಬೇಕು. ನೀವು ಡಿಲೇ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ SLC ಆದಮೇಲೆ ನೆಕ್ಸ್ಟ್ ಏನು ಅಂತ ವೆಯ್ಟ್ ಮಾಡ್ತಾ ಇದು ಮಾಡಬೇಡಿ. ಈಗಲೇ ಥಿಂಕ್ ಮಾಡಿ. ಕೆಲವೊಬ್ರು ಏನು ಮಾಡ್ತಾರೆ, ಮ್ಯಾಥ್ಸು ಸೈನ್ಸಲ್ಲಿ 80 ಎಬೋವ್ ಬಂತು ಅಂದರೆ ಸೈನ್ಸು, 60 ಎಬೋವ್ ಬಂತು ಅಂತಲೇ ಕಾಮರ್ಸು, 60ಗಿಂತ ಬಿಲೋ ಬಂದರೆ ಆರ್ಟ್ಸ್ ಅಂತ ಇದು ಮಾಡ್ತಾರೆ. ನಿಮ್ಗೆ ಏನು ಇಷ್ಟ ಅದನ್ನು ತಗೊಂಡು ಓದಿ. ಆ್ಯಂಡ್ ಅದ್ರ ಜೊತೆಗೆ ನಿಮ್ಮ ಟೀಚರ್ಸ್ ಅಥವಾ ನಿಮ್ಮ ಸೀನಿಯರ್ಸ್ ಯಾರಿರ್ತಾರೆ ಅವ್ರದ್ದು ಸಪೋರ್ಟ್ ತೊಗೊಳ್ಳಿ. ಅವ್ರದ್ದು ಇನ್ಫಾರ್ಮೇಷನ್ ಗ್ಯಾದರ್ ಮಾಡಿ. ಅವ್ರ ಕಡೆಯಿಂದ ನಿಮ್ಗೆ ಏನು ಬೇಕೋ ಅದನ್ನು ಅವ್ರ ಕಡೆಯಿಂದ ಫಸ್ಟು ತೊಗೊಂಡು ಸ್ಟೆಪ್ ಆನ್ ತೊಗೊಳ್ಳಿ. ಸುಮ್ಮನೆ ಯಾರೋ ಹೇಳಿದ್ರು, ಫ್ರೆಂಡ್ಸ್ ಹೋಗ್ತಾ ಇದ್ದಾರೆ ಅಂತೆಲ್ಲ ಹೋಗ್ಬೇಡಿ. ಫಸ್ಟು ನಿಮ್ಮ ಇಷ್ಟ ಆ್ಯಂಡ್ ನಿಮ್ಮ ಟೀಚರ್ಸ್ ಆ್ಯಂಡ್ ನಿಮ್ಮ ಸೀನಿಯರ್ಸ್ಗಳದ್ದು ಇನ್ಫಾರ್ಮೇಷನ್ ತೊಗೊಂಡು ಮೂವ್ ಆನ್ ಆಗಿ. UC ಅನ್ನೋದು ನಿಮ್ಮ ಲೈಫ್ ಟರ್ನಿಂಗ್ ಸ್ಟೆಪ್ ಆಗಿರುತ್ತೆ. ಸೊ ಆ ಸ್ಟೆಪ್ನ ನೀವು ಕೇರ್ಫುಲ್ಲಾಗಿ ತೊಗೊಳ್ಳಿ. ನಿಮ್ಗೆ ಏನಿಷ್ಟ ಅದನ್ನೇ ತೊಗೊಳ್ಳಿ. ಕೆಲವೊಬ್ಬರು ಸಜೆಸ್ಟ್ ಮಾಡ್ತಾರೆ ಡಿಪ್ಲೊಮೊ, ITI ಫೇಲ್ ಆಗಿಬಿಟ್ಟಿದ್ಯಾ ಅಂತ. ಅದ್ರ ಬಗ್ಗೆ ಎಲ್ಲ ಟೆನ್ಷನ್ ತೊಗೋಬೇಡಿ. ಆ್ಯಂಡ್ ರಿಸಲ್ಟ್ ಬಗ್ಗೆ ಯಾವುದೇ ಡೌಟ್ ಬೇಡ. ಮೇ 2 ಕನ್ಫರ್ಮ್ ರಿಸಲ್ಟು. ಸೊ ರಿಸಲ್ಟ್ಗೆ ವೆಯ್ಟ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್.